ಹಾಯ್ ಎವ್ರಿವನ್, ಬೇಸಿಗೆಗೆ ಏನಾದ್ರೂ ತಂಪಾಗಿರೋದನ್ನ ಕುಡಿತಾ ಇರೋಣ ಅಂತ ಅನ್ಸತ್ತೆ ಅಲ್ವಾ? ಇವತ್ ನಾನು ತುಂಬಾನೇ ರಿಫ್ರೆಶಿಂಗ್ ಆದ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬರೀ ತಂಪಾಗಿರೋದು ಅಷ್ಟೇ ಅಲ್ಲ, ರುಚಿನೂ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ಸಖತ್ ಟೇಸ್ಟ್ ಇರತ್ತೆ. ಇದನ್ನ ಮಾಡಿ 2 ದಿನ ಫ್ರಿಜ್ ನಲ್ಲಿ ಇಟ್ಕೊಂಡು ಕೂಡ ಕುಡಿಬಹುದು, ಫ್ರೆಶ್ ಆಗೇ ಇರತ್ತೆ. ನಮ್ ಬಾಡಿನ ಹೈಡ್ರೇಟಿಂಗ್ ಆಗಿ ಇಡ್ಲಿಕ್ಕೆ ಹೆಲ್ಪ್ ಮಾಡೋ ಈ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಈ ಸಮ್ಮರ್ಗೆ ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಮೊದಲಿಗೆ ಕಸ್ಟರ್ಡ್ ಮಿಲ್ಕ್ ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕಡಾಯಿಯಲ್ಲಿ 3/4 ಲೀಟರ್ ಅಷ್ಟು ಗಟ್ಟಿ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕಿ ಸಕ್ಕರೆನ ಕರಗಿಸ್ಕೊಂಡು ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ಆದಷ್ಟು ಗಟ್ಟಿ ಹಾಲನ್ನೇ ತಗೊಳ್ಳಿ. ನಾನಿಲ್ಲಿ ಆರೆಂಜ್ ಪ್ಯಾಕ್ದು ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ. ಈಗ ನೋಡಿ, ಹಾಲು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೀಗೆ ಒಂದು 5 ನಿಮಿಷ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ ಕಸ್ಟರ್ಡ್ ಪೌಡರ್ನ 2 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಕುದೀತಾ ಇರೋ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಫ್ರೂಟ್ ಸಲಾಡ್ಗೆ ಆದ್ರೆ ಕಸ್ಟರ್ಡ್ ಸ್ವಲ್ಪ ಗಟ್ಟಿ ಇರಬೇಕಾಗತ್ತೆ, ಆದ್ರೆ ಇದು ಡ್ರಿಂಕ್ ಆದ್ರಿಂದ ಈ ಕಸ್ಟರ್ಡ್ ಮಿಲ್ಕ್ ಸ್ವಲ್ಪ ತೆಳುವಾಗಿ ಇರಬೇಕು, ಕುಡಿಯೋ ಕನ್ಸಿಸ್ಟೆನ್ಸಿ ಇರಲಿ. ಆದ್ರಿಂದ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಸಾಕಾಗತ್ತೆ. ಹಾಗೆ ಈ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ಗೆ ಮೇನ್ ಬೇಸ್ ಮತ್ತೆ ಟೇಸ್ಟ್ ಕೊಡೋದು ನಾನೀಗ ರೆಡಿ ಮಾಡ್ಕೊಳ್ತಾ ಇರೋ ಕಸ್ಟರ್ಡ್ ಮಿಲ್ಕ್ ಇಂದ. ಇದನ್ನ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದಕ್ಕೆ ಫ್ಲೇವರ್ಗೆ ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿ 1 ನಿಮಿಷ ಕುದಿಸ್ಕೊಳ್ಳಿ. ಇದು ಬಿಸಿ ಇದ್ದಾಗ ಸ್ವಲ್ಪ ತೆಳು ಅಂತ ಅನ್ಸತ್ತೆ, ಆದ್ರೆ ಆರಿದ್ಮೇಲೆ ಸ್ವಲ್ಪ ಮಂದ ಆಗತ್ತೆ. ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾಗಿದೆ. ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಈ ಕಸ್ಟರ್ಡ್ ಮಿಲ್ಕ್ ನ ಪೂರ್ತಿ ಆರ್ಲಿಕ್ಕೆ ಬಿಡೋಣ. ಇದಕ್ಕೆ ಮಸ್ಕ್ ಮೆಲನ್ನ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಈ ಹಾಲನ್ನ ಪೂರ್ತಿ ಆರಿಸ್ಕೊಂಡಿರ್ಬೇಕು. ಇದು ಆರೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ಪಾತ್ರೆಯಲ್ಲಿ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ 1/4 ಕಪ್ ಅಷ್ಟು ತೊಳೆದಿರೋ ನೈಲಾನ್ ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ. ಇದು ಡ್ರಿಂಕ್ ಆದ್ರಿಂದ ಇದಕ್ಕೆ ನೈಲಾನ್ ಸಬ್ಬಕ್ಕಿನೇ ತಗೊಳ್ಳಿ. ದಪ್ಪ ಸಬ್ಬಕ್ಕಿ ಆದ್ರೆ ಇದು ಆರಿದ್ಮೇಲೆ ದಪ್ಪ ಆಗ್ಬಿಡತ್ತೆ, ಕುಡಿಲಿಕ್ಕೆ ಚೆನ್ನಾಗಾಗಲ್ಲ. ನೀರನ್ನ ನಾವು ಮುಂಚೆನೆ ಕುದಿಸ್ಕೊಂಡಿರೋದ್ರಿಂದ ಈ ಸಬ್ಬಕ್ಕಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 5 ನಿಮಿಷದಲ್ಲಿ ಬೆಂದೋಗತ್ತೆ. ಈಗ ನೋಡಿ, ಸಬ್ಬಕ್ಕಿ ಫುಲ್ ಸಾಫ್ಟ್ ಆಗಿದೆ. ಇದನ್ನ ಒಂದು ಸ್ಟ್ರೈನರ್ಗೆ ಹಾಕಿ ನೀರನ್ನೆಲ್ಲ ಬಸ್ದು ಇಟ್ಕೊಳ್ಬೇಕು. ನೀರನ್ನ ಬಸ್ದ ತಕ್ಷಣನೇ ಇದ್ರ ಮೇಲ್ಗಡೆ ತಣ್ಣೀರನ್ನ ಹಾಕೊಳ್ಳಿ. ಅವಾಗ ಶಾಖ ಕಡಿಮೆ ಆಗಿ ಈ ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಈ ರೀತಿ ಉದ್ರುದ್ರಾಗೆ ಇರತ್ತೆ. ಹಾಗೆ ಒಂದು ಬೌಲ್ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ನ ತಗೊಂಡಿದ್ದೀನಿ. ಇದಕ್ಕೆ ನೀರನ್ನ ಹಾಕಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಈಗ ನೋಡೋದಕ್ಕೆ ಇದು ಇಷ್ಟೇ ಅಂತ ಅನ್ಸತ್ತೆ, ಆದ್ರೆ ನೆಂದ ಮೇಲೆ ಈ ಬೌಲ್ ಫುಲ್ ಅರಳ್ಕೊಂಡಿರತ್ತೆ. ಇದನ್ನ ನೆನೆಯಲಿಕ್ಕೆ ಬಿಟ್ಟು ಕರ್ಬೂಜ ಹಣ್ಣನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. 1 ಕರ್ಬೂಜ ಹಣ್ಣಲ್ಲಿ 3/4 ಭಾಗ ಹಣ್ಣನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ಇನ್ನ 1/4 ಭಾಗ ಹಣ್ಣನ್ನ ಹೆಚ್ಕೊಂಡು ಕಸ್ಟರ್ಡ್ ಮಿಲ್ಕ್ಗೆ ಸೇರಿಸ್ಕೊಳ್ತೀನಿ. ಈ ಹಣ್ಣಿನ ಜೊತೆಗೆ 1/4 ಕಪ್ ಅಷ್ಟು ಸಕ್ಕರೆನ ಸೇರಿಸಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಈ ಕಡೆ ಕಸ್ಟರ್ಡ್ ಮಿಲ್ಕ್ ನ ಆರ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಫುಲ್ ತಣ್ಣಗಾಗಿದೆ. ಇದು ಬಿಸಿ ಇದ್ದಾಗ ಎಷ್ಟು ತೆಳು ಇತ್ತು, ಈಗ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೀಗ ಸಬ್ಜಾ ಸೀಡ್ಸ್ ನ ನೀರಿನಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಚೆನ್ನಾಗಿ ಅರಳಿದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಬೇಯಿಸ್ಕೊಂಡ ಸಾಬೂದಾನನ ಹಾಕೊಳ್ತಾ ಇದ್ದೀನಿ. ನಂತರ ಕರ್ಬೂಜ ಹಣ್ಣಿನ ಜ್ಯೂಸ್ ಮತ್ತೆ ಚಿಕ್ಕದಾಗಿ ಹೆಚ್ಕೊಂಡ ಕರ್ಬೂಜ ಹಣ್ಣನ್ನ ಹಾಕೊಂಡು ಇದ್ರ ಜೊತೆಗೇನೆ ಬೇಕು ಅಂದ್ರೆ ನಿಮ್ಗೆ ಬೇಕಾದ ಡ್ರೈ ಫ್ರೂಟ್ಸ್ ನ ಸೇರಿಸ್ಕೊಳ್ಬಹುದು. ಡ್ರೈ ಫ್ರೂಟ್ಸ್ ಮಧ್ಯೆ ಮಧ್ಯೆ ಸಿಕ್ಕಾಗ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ನೋಡಿದ್ರೇನೆ ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ಒಂದು 2 ಗಂಟೆ ಫ್ರಿಜ್ ನಲ್ಲಿ ಇಟ್ಟು ಸರ್ವ್ ಮಾಡಿದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರತ್ತೆ. ಖಂಡಿತ ಟ್ರೈ ಮಾಡಿ. ಈಗ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಹೋಟೆಲ್ನಲ್ಲಿ ಸಿಗೋ ಫಲೂದಾಕ್ಕಿಂತ ತುಂಬಾನೇ ಟೇಸ್ಟಿ ಆಗಿರತ್ತೆ. ಖಂಡಿತ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಡಿಫ್ರೆಂಟ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.